ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು KS ನಾರಾಯಣ ಸ್ವಾಮಿ. ಈಗ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಹೂವು ಬೆಳೆಗಾರರಿಗೆ ಸಂತಸದ ಸುದ್ದಿ. ರಾಷ್ಟ್ರೀಯ ಪುಷ್ಪ ಮಂಡಳಿ ಸ್ಥಾಪಿಸುವ ನಿಟ್ಟಿನಲ್ಲಿ ಸಂವಿಧಾನದ 117 ಮೂರನೇ ವಿಧಿಯಡಿಯಲ್ಲಿ ಶಿಫಾರಸು. ದಲಿತರ ಕಾಲೋನಿಯಲ್ಲಿ ಚರಂಡಿ ಕಾಮಗಾರಿ ಸ್ಥಗಿತ. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅಧ್ಯಕ್ಷೆ ನಡುವಿನ ಹಗ್ಗಜಗ್ಗಾಟ. ಕಳೆದ 6 ತಿಂಗಳಿನಿಂದ ಹೈರಾಣಾದ ಗ್ರಾಮಸ್ಥರಿಂದ ಪಂಚಾಯಿತಿ ಮುತ್ತಿಗೆ. ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಇಲ್ಲದೆ ಆಗ್ತಿರುವ ಅನಾಹುತ ತಡೆಗಟ್ಟಲು ಕೃಷಿ ಇಲಾಖೆ ಅಧಿಕಾರಿಗಳು ಖುದ್ದು ಭೇಟಿ. ರೈತರ ಮನವೊಲಿಕೆ. ವಾರ್ತೆಗಳ ವಿವರ. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿದ್ದ ರಾಷ್ಟ್ರೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117 ಮೂರನೇ ವಿಧಿಯಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಬಯಲುಸೀಮೆಯ ನಮ್ಮ ರೈತರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಡಾಕ್ಟರ್ ಕೆ ಸುಧಾಕರ್ ಡಿಸೆಂಬರ್ 2025ರಲ್ಲಿ ಸಂಸತ್ತಿನಲ್ಲಿ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದರು. ಅವರು ನಮ್ಮ ಚಿಕ್ಕಬಳ್ಳಾಪುರ ಸೇರಿದಂತೆ ದೇಶದಾದ್ಯಂತ ಲಕ್ಷಾಂತರ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಪುಷ್ಪೋದ್ಯಮವನ್ನು ಅವಲಂಬಿಸಿದ್ದಾರೆ. ನಮ್ಮ ರೈತರ ಆದಾಯ ಹೆಚ್ಚಿಸಲು ಸಾಕಷ್ಟು ಅವಕಾಶಗಳಿರುವ ಈ ಪುಷ್ಪೋದ್ಯಮ ಕ್ಷೇತ್ರದ ಸವಾಲುಗಳನ್ನು ಪರಿಹರಿಸಿ ಮತ್ತು ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ರಾಷ್ಟ್ರೀಯ ಮಟ್ಟದ ಒಂದು ಮಂಡಳಿಯ ಕೊರತೆ ಬಹುಕಾಲದಿಂದ ಇದೆ ಅಂತ ಪ್ರತಿಪಾದಿಸಿದರು. ಈ ವಿಧೇಯಕವನ್ನು ಲೋಕಸಭೆಯಲ್ಲಿ ಪರಿಗಣಿಸಲು ದೊರೆತಿರುವ ಈ ಶಿಫಾರಸು ರಾಷ್ಟ್ರೀಯ ಕೃಷಿ ಮಂಡಳಿ ಸ್ಥಾಪಿಸುವ ನಮ್ಮ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದ್ದು, ಭಾರತದ ಪುಷ್ಪೋದ್ಯಮ ಕ್ಷೇತ್ರದ ಮಹತ್ವ ಹಾಗೂ ಅದನ್ನು ಅವಲಂಬಿಸಿರುವ ರೈತರ ಕೊಡುಗೆಗೆ ಕೇಂದ್ರ ಸರ್ಕಾರದಿಂದ ದೊರೆತಿರುವ ಮಾನ್ಯತೆಯ ಪ್ರತೀಕವಾಗಿದೆ. ರಾಷ್ಟ್ರೀಯ ಪುಷ್ಪ ಮಂಡಳಿ ಸ್ಥಾಪಿಸುವ ನನ್ನ ದೃಷ್ಟಿಕೋನಕ್ಕೆ ಬೆಂಬಲ ನೀಡಿದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆಯು ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ಹಿತದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸುವ ವಿಶ್ವಾಸ ನನಗಿದೆ ಅಂತ ತಿಳಿಸಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ತಾಲೂಕಿನ ಕುಳುಮನಹಳ್ಳಿ ಗ್ರಾಮದಲ್ಲಿನ ಹರಿಜನರ ಕಾಲೋನಿಯ 3 ಬೀದಿಗಳಲ್ಲಿ ಚರಂಡಿ ದುರಸ್ತಿ ಕಾಮಗಾರಿ ವಿಚಾರದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷ ನಡುವಿನ ಹಗ್ಗಜಗ್ಗಾಟದಿಂದ ಸ್ಥಗಿತವಾಗಿದ್ದ ಹಿನ್ನೆಲೆ ಗ್ರಾಮಸ್ಥರು ಕುಳುಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಸೋಮವಾರ ಪ್ರತಿಭಟನೆ ನಡೆಸಿದರು. ನೆಲಮಂಗಲ ತಾಲೂಕು ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಈ ವೇಳೆ ಕಾಲೋನಿಯ ನಿವಾಸಿ ಕೃಷ್ಣಪ್ಪ ಮಾತನಾಡಿ, ಕಳೆದ 6 ತಿಂಗಳ ಹಿಂದೆ ಕಾಮಗಾರಿ ಪ್ರಾರಂಭವಾಗಿ ಚರಂಡಿಗಳ ಗುಂಡಿ ತೆಗೆದು ಅರ್ಧಕ್ಕೆ ಮೊಟಕುಗೊಳಿಸಿದ ಹಿನ್ನೆಲೆ ಇದೀಗ 3 ದಿನಗಳಿಂದ ಭಾರೀ ಮಳೆಯಿಂದ ಚರಂಡಿಗಳೆಲ್ಲ ನೀರು ಭರ್ತಿಯಾಗಿ ಹರಿಜನ ಸಮುದಾಯದ ಸುಮಾರು 50 ಮನೆಗಳು ಬೀಳುವ ಹಂತ ತಲುಪಿ ಸಾಂಕ್ರಾಮಿಕ ರೋಗಗಳ ಆಗರವಾಗಿದೆ ಅಂತ ಸುಮಾರು 100ಕ್ಕೂ ಅಧಿಕ ಕಾಲೋನಿಯ ಜನರು ಪ್ರತಿಭಟಿಸಿದ್ದೇವೆ. ಜನಪ್ರತಿನಿಧಿಗಳ ನಡೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದು, ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಚರಂಡಿ ನಿರ್ಮಾಣಕ್ಕೆ ಪಂಚಾಯಿತಿಯಲ್ಲಿ ಕ್ರಿಯಾಯೋಜನೆ ತಯಾರಿದೆ. ಆದರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಂಗನಾಥ್ ಮತ್ತು ಅಧ್ಯಕ್ಷೆ ಸುನಂದಮ್ಮ ನಡುವೆ ಹೊಂದಾಣಿಕೆ ಕೊರತೆ, ಪರಸ್ಪರ ಸಮನ್ವಯತೆ ಇಲ್ಲದೆ ಈ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ರವರಿಗೂ 4 ಬಾರಿ ಮನವಿ ಸಲ್ಲಿಸಿದ್ದೇವೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು. ಮನೆಗಳಿಗೆ ನೀರು ಹೋಗೋದನ್ನು ತಪ್ಪಿಸಿ ವಯೋವೃದ್ಧರು ಮತ್ತು ಹಿರಿಯ ನಾಗರಿಕರು ಸಂಚರಿಸಲು ಅನುವು ಮಾಡಿಕೊಡಬೇಕು. ಮಾಜಿ ಜನಪ್ರತಿನಿಧಿಗಳು ತಮ್ಮ ಪ್ರತಿಷ್ಠೆ, ಕ್ಷುಲ್ಲಕ ಅಹಂ ಬಿಟ್ಟು ಅಭಿವೃದ್ಧಿಗೆ ಸ್ಪಂದಿಸಿ ಅಂತ ಗ್ರಾಮಸ್ಥೆ ಕಾವ್ಯ ತಿಳಿಸಿದ್ರು. ಕುಲನಹಳ್ಳಿ ಗ್ರಾಮದಲ್ಲಿ ಇರೋದು ನಾವು. ಕುಲನಹಳ್ಳಿ ಕಾಲೋನಿಯಲ್ಲಿ ನಮಗೆ ಈ 6 ತಿಂಗಳ ಹಿಂದೆಗಡೆ ನಮ್ಮ ಚರಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಕಿತ್ತಾಕಿದ್ದಾರೆ. ಈಗ ಎಲ್ಲಾರ ಮನೆಗೂ ನೀರು ನುಗ್ಗಿದೆ. ಎಲ್ಲಾರ ಮನೆಗೂ ಮಕ್ಕಳು ಇದಾವೆ, ವಯಸ್ಸಾಗಿರೋರು ಇದ್ದಾರೆ, ಇವತ್ತು ಕಣ್ಣು ಕಾಣದೇ ಇರೋರು ಇದ್ದಾರೆ. ನೈಟ್ ಹೋದ್ರೆ ಬಿದ್ದೋದ್ರೆ ಯಾರು ಬಂದು ನೋಡಲ್ಲ. ನಮ್ಗೇನು ಬೇಡ, ನಮ್ಗೆ ಚರಂಡಿ ಮತ್ತೆ ನಮ್ಗೆ ರೋಡು ಮೇನ್ ಆಗಿ. ನಮಗ್ ಚರಂಡಿ ಮಾಡ್ಕೊಡ್ಬೇಕು, ರೋಡ್ ಮಾಡ್ಕೊಡ್ಬೇಕು. ನಾವ್ ಈ ಪಂಚಾಯತಿಯಿಂದ ನಾವು ಅದಕ್ಕೆ ಕೇಳಕ್ ಬಂದಿರೋದು. ನಮ್ಗೆ ಇನ್ನೇನು ಬೇಡ, ಅವ್ರು ಏನಾನ ಮಾಡ್ಕೊಂಡ್ಲಿ, ಯಾರನ್ನ ಜಗಳ ಕಾಯ್ಕೊಂಡ್ಲಿ, ನಮ್ಗೆ ಅದೇನು ಬೇಡ, ನಮಗ್ ಚರಂಡಿ ಮಾಡ್ಕೊಡಿ. ನಾವು ಇದಕ್ಕೆ ನಾವು ಇಷ್ಟು 6 ತಿಂಗಳಿಂದ ಅದು ಕಾಯ್ತಿದ್ದೀವಿ. 6 ತಿಂಗಳಿಂದನೂ ನಾವು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಅಧ್ಯಕ್ಷರು ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಬರ್ತಿಲ್ಲ ಸರ್.
ಅದಕ್ಕೋಸ್ಕರನೇ ಎಲ್ಲ ಬಂದು ಈ ಸಭೆ ಸೇರಿ ನಾವು ಗ್ರಾಮ ಪಂಚಾಯತಿ ಹತ್ರ ನಿಮ್ಮನ್ನ ಕರ್ಸಿರೋದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ರಂಗಸ್ವಾಮಯ್ಯ, ಗ್ರಾಮಸ್ಥರಾದ ಯಶವಂತ್, ರಾಜೇಶ್, ರಂಗನಾಥ್, ನಂಜುಂಡಯ್ಯ, ಮೋಹನ್, ಮಹಿಳೆಯರಾದ ಪೂಜಮ್ಮ, ತುಳಸಮ್ಮ, ಗಂಗಮ್ಮ, ಶೋಭಾ, ಸುಶೀಲಮ್ಮ, ಗಂಗಾ ಹನುಮಕ್ಕ ಸೇರಿದಂತೆ ಹಲವರು ಹಾಜರಿದ್ದರು. ಒಟ್ಟಾರೆ ಕಾಮಗಾರಿ ಬುಧವಾರದಿಂದ ಪ್ರಾರಂಭವಾಗುವ ಸೂಚನೆಯನ್ನ ಪಿಡಿಒ ಮೋಹನ್ ಕುಮಾರ್ ನೀಡಿದ್ದಾರೆ. ರಾಮ್ ಪ್ರಸಾದ್ ಕಿಯಾರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ರೈತರ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಕೆ ಇಲ್ಲದೆ ಆಗುತ್ತಿರುವ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೋಲಾರ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಖುದ್ದು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕಡ್ಡಾಯವಾಗಿ ರೈತರು ತಮ್ಮ ಕೃಷಿ ಹೊಂಡಗಳಿಗೆ ತಂತಿ ಬೇಲಿಯನ್ನು ಅಳವಡಿಸಿಕೊಳ್ಳಲು ವಿವಿಧ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ. ಕೋಲಾರದಲ್ಲಿ ಕೃಷಿ ಅಧಿಕಾರಿಗಳು ಖುದ್ದು ಕೃಷಿ ಹೊಂಡಗಳಿರುವ ಜಮೀನುಗಳಿಗೆ ಭೇಟಿ ನೀಡಿ ರೈತರಿಗೆ ತಂತಿ ಬೇಲಿಗಳನ್ನು ಅಳವಡಿಸಿಕೊಳ್ಳಲು ಜಾಗೃತಿ ಮೂಡಿಸಿದರು. ಈ ವೇಳೆ ಕೋಲಾರ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೆಸಿ ಮಂಜುನಾಥ್ ಮಾತನಾಡಿ, ಕೃಷಿ ಹೊಂಡ ನಿರ್ಮಾಣ ಮಾಡಿರುವ ಪ್ರತಿಯೊಬ್ಬ ರೈತರು ಸಹ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿಯನ್ನು ಅಳವಡಿಸಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವ ರೈತರ ಕೃಷಿ ಹೊಂಡಗಳನ್ನು ಸ್ವಯಂ ರೈತರೇ ಹಣದಿಂದಲೇ ಮುಚ್ಚುವ ಆದೇಶವನ್ನು ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ. ಕೃಷಿ ಹೊಂಡಗಳಿಂದ ಸಾವಿನ ಅನಾಹುತಗಳು ಮುಂದುವರೆದರೆ ಅಂತಹ ಕೃಷಿ ಹೊಂಡ ನಿರ್ಮಾಣದ ರೈತರ ಮೇಲೆ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಹೊಂಡ ಸುತ್ತಲೂ ತಂತಿ ಬೇಲಿ ಅಳವಡಿಸಿಕೊಳ್ಳಲು ಸಹಾಯಧನವನ್ನು ಸಹ ನೀಡಲಾಗಿದ್ದು, ರೈತರು ಕೃಷಿ ಇಲಾಖಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮನವಿ ಮಾಡಿದರು. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಕೃಷಿ ಹೊಂಡಗಳಲ್ಲಿ ಮುಗ್ಧ ಮಕ್ಕಳು ಅಥವಾ ರೈತರು ಆಯಾತಪ್ಪಿ ಅಥವಾ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಈಜಾಡಲು ಹೋಗಿ ಮರಣವನ್ನು ಹೊಂದಿರುವುದು ಸಹ ಕಂಡುಬಂದಿರುತ್ತೆ. ಈ ಒಂದು ಮುಗ್ಧ ಜೀವಗಳ ಪ್ರಾಣವನ್ನು ತಪ್ಪಿಸಲು ನಾವು ಕೃಷಿ ಹೊಂಡವನ್ನು ರೈತರು ಅನುಷ್ಠಾನ ಮಾಡಬೇಕಾದ್ರೇ ಅವ್ರ ಹತ್ರ ಒಂದು ಅರ್ಜಿಯನ್ನು ತಗೊಂಡು ಅವರಿಗೆ ಮನದಟ್ಟು ಮಾಡಿರ್ತೀವಿ. ಹೋಬಳಿ ಮಟ್ಟದಲ್ಲಿ ಆ ಒಂದು ರೈತರಿಗೆ ಕೃಷಿ ಹೊಂಡ ಕಾಮಗಾರಿ ಆಗಿದ ತಕ್ಷಣ ಅದಕ್ಕೆ ನಾವು ಪಾಲಿಥೀನ್ ಲೈನಿಂಗ್ ಆದಮೇಲೆ ನಂತರ ಅವರಿಗೆ ನಾವು ತಂತಿ ಬೇಲಿ ಕೂಚಗಳನ್ನು ಹೊಡೆಸ್ಕೊಂಡು ತಂತಿ ಬೇಲಿ ನಿರ್ಮಾಣ ಮಾಡೋದಕ್ಕೆ ರೈತರಿಗೆ ಹೇಳಿರ್ತೀವಿ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೋಲಾರ ತಾಲೂಕಿನ ರೈತರು ಇದುವರೆಗೂ 332 ಮಂದಿ ರೈತರು ಕೃಷಿ ಹೊಂಡಗಳ ಯೋಜನೆಯನ್ನು ಸದುಪಯೋಗ ಮಾಡಿಕೊಂಡಿದ್ದು, ಇದರಲ್ಲಿ 263 ಮಂದಿ ರೈತರು ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಕೆಯನ್ನು ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿ ಮಾಡಿಕೊಂಡಿದ್ದಾರೆ. ಮೇಲಾಧಿಕಾರಿಗಳ ಆದೇಶದಂತೆ ಉಳಿದ ರೈತರ ಮನೆಗಳಿಗೆ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ತಂತಿ ಬೇಲಿ ಹಾಕಲು ಮನವೊಲಿಸಲಾಗಿದ್ದು, ಮುಂದಿನ 3 ದಿನದೊಳಗೆ ಸಂಪೂರ್ಣವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಪೂರ್ಣಗೊಳ್ಳುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೋಮವಾರ ಬೆಳಗ್ಗೆ ಆಗಮಿಸಿ ಭಾನುವಾರ ನಡೆದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ 44ರಲ್ಲಿ ನಡೆದ ಅಪಘಾತದ ಬಗ್ಗೆ ಪೊಲೀಸರಿಂದ ಮಾಹಿತಿ ಪಡೆದರು. ಮೃತಪಟ್ಟ ಕುಟುಂಬಗಳಿಗೆ ವೈಯಕ್ತಿಕವಾಗಿ 25,000 ನಗದು ವಿತರಿಸಿದರು.
ರಾಷ್ಟ್ರೀಯ ಹೆದ್ದಾರಿ 44ರ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ಥಾರ್ ಕಾರು ಕೂಲಿ ಕಾರ್ಮಿಕರು ಸಂಚರಿಸುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋ ಕಂಟೈನರ್ ಲಾರಿಗೆ ಹೊಡೆದಿದ್ದರಿಂದ 7 ಮಂದಿ ಕೂಲಿ ಕಾರ್ಮಿಕ ಮಹಿಳೆಯರು ಮೃತಪಟ್ಟಿದ್ದಾರೆ. 3 ಮಂದಿ ಮಹಿಳೆಯರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಅವರಿಂದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಪಘಾತದ ಮಾಹಿತಿಯನ್ನು ಕಲೆ ಹಾಕಿದ್ರು. ಅತಿ ವೇಗದ ಕಾರಿನ ಚಾಲನೆಯೇ ಈ ಅಪಘಾತಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಪಘಾತದಲ್ಲಿ ಆಟೋ ನಜ್ಜುಗುಜ್ಜಾಗಿದ್ದು ಥಾರ್ ಕಾರು ಕಂಟೈನರ್ ಲಾರಿ ಚಾಲಕರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಅಂತ ಮಾಹಿತಿ ತಿಳಿಸಿದರು. ಮೃತಪಟ್ಟವರು ಗಾಯಗೊಂಡವರು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳಾ ಕೂಲಿ ಕಾರ್ಮಿಕರಾಗಿದ್ದಾರೆ. ಪ್ರತಿದಿನ ಬೆಳಗ್ಗೆ ಹೊಲಗದ್ದೆ ಕೆಲಸಕ್ಕೆ ಹೋಗ್ತಾರೆ. ಕೂಲಿ ಹಣ ಪಡೆದು ಜೀವನ ಸಾಗಿಸೋರಾಗಿದ್ದಾರೆ ಅಂತ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಸ್ಥಳೀಯರಿಂದ ಮಾಹಿತಿ ಪಡೆದರು. ನಂತರ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ ಮೃತದೇಹಗಳಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೂಮಾಲೆ ಹಾಕಿ ಅಂತಿಮ ದರ್ಶನ ಪಡೆದರು. ಇನ್ನು ಮೃತ ಕುಟುಂಬದವರಿಗೆ ಸಾಂತ್ವನದ ಮಾತುಗಳನ್ನು ತಿಳಿಸಿದರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಪ್ರತಿಕ್ರಿಯಿಸಿ, ದುರದೃಷ್ಟವಶಾತ್ ಈ ಅಪಘಾತ ಮನಕಲುಕುವಂತೆ ಆಗಿದೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದ್ದೇನೆ. ದೇವರ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ. ಕೂಲಿ ಕಾರ್ಮಿಕ ಮಹಿಳೆಯರು ಮೃತರಾಗಿರೋದು ನೋವು ತಂದಿದೆ. ಮೃತ ಕುಟುಂಬಗಳಿಗೆ ವೈಯಕ್ತಿಕವಾಗಿ 25,000 ನಗದು ಹಣ ಪರಿಹಾರ ವಿತರಿಸಿದ್ದೇನೆ. ಸರ್ಕಾರದಿಂದ ಮೃತ ಕುಟುಂಬಗಳಿಗೆ ಪರಿಹಾರ ಕೊಡಿಸಲಾಗುವುದು ಎಂದರು. ಬಾಗೇಪಲ್ಲಿ ತಾಲೂಕಿನ ನಮ್ಮ ಹೈವೇನಲ್ಲಿ ಸುಂಕರಮ್ಮ ದೇವಸ್ಥಾನ ಗಂಗೋತ್ರಿ ಪೆಟ್ರೋಲ್ ಬಂಕ್ ಇರೋ ಮುಂಭಾಗದಲ್ಲಿ ಈ ಆಟೋದಲ್ಲಿ ಪಾಪ ನಮ್ಮ ಕೂಲಿ ಕಾರ್ಮಿಕರು 9 ಜನ ಹೆಣ್ಮಕ್ಳು ತಗೊಳ್ತಾ ಇದ್ರು. ಡ್ರೈವರ್ ಒಬ್ಬ ವಾಪಸ್ ಬರುವಾಗ ಹೇಗಾಯಿತು ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಪೊಲೀಸ್ನವ್ರಿಗೆ ಕೇಳ್ತಾ ಇದ್ದೀನಿ. ಒಂದು ಕ್ಯಾಂಟರ್ ನಿಂತಿದೆ, ಸ್ವಲ್ಪ ಹೈವೇ ತಗೊಂಡಿದ್ದೇನೆ ಆಟೋ. ಆಗ ತಾರ್ ಗಾಡಿ ಬಂದು ಪಾಪ 5 ಜನ ಸ್ಥಳದಲ್ಲೇ ಮೃತರಾಗಿದ್ದರು. ಈ ಆಸ್ಪತ್ರೆಯಲ್ಲಿ ಒಬ್ಬ 6 ಜನ, ಈಗ ಬೆಂಗಳೂರಲ್ಲಿ ಒಬ್ಬ ಟೋಟಲ್ 7 ಜನ ಮೃತಪಟ್ಟಿದ್ದಾರೆ. ಅವ್ರ ಕುಟುಂಬದ ಭಗವಂತ ಧೈರ್ಯ ಕೊಡಲಿ. ಯಾಕಂದರೆ ಪಾಪ ಕುಟುಂಬದಲ್ಲಿ ಬಡವರು ಕೂಲಿ ಮಾಡೋಂಥ ಜನ, ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗೆ ನಾವು ಖಂಡಿತವಾಗ್ಲೂ ನಾವು ನಮ್ಮ ಸರ್ಕಾರ ನನ್ನ ವೈಯಕ್ತಿಕವಾಗಿ ಯಾರು ಡೆತ್ ಆಗಿದ್ದಾಗ ಒಂದು 25,000 ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ. ಮತ್ತು ಸರ್ಕಾರನ ಒಂದು 2 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಆಕ್ಸಿಡೆಂಟ್ ಕೊಡೋಕ್ಕೆ ಬರಲ್ಲ. ಅದು ನಾನು CM ಹತ್ರ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿ ಒಂದೊಂದು ಕುಟುಂಬಕ್ಕೆ ಒಂದು 2-2 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಮಾಡಿಸ್ಕೊಂಡು ಬಂದವರು ನನ್ನದೊಂದು ಚಿಕ್ಕ ಸಹಾಯನ ಪಾಪ ಅವ್ರ ಕುಟುಂಬದ ಜೊತೆ ನಿಂತ್ಕೊಳ್ಳೋಕ್ಕೆ ಥರ ಮಾಡೋ ಕೆಲಸ ನಾನು ಮಾಡ್ತೀನಿ. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, KDP ಸದಸ್ಯ ಮಂಜುನಾಥ ರೆಡ್ಡಿ, ವಕೀಲ ಚಂದ್ರಶೇಖರ್ ರೆಡ್ಡಿ, ಎ ನಂಜುಂಡಪ್ಪ, ಗೂಳೂರು ಬಾಬು ಮತ್ತಿತರರು ಹಾಜರಿದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಭರವಸೆಯಾಗಿ ಹೊರಹೊಮ್ಮಿರುವ ನಟ ರಾಜಕಾರಣಿ ವಿಜಯ್ ತಳಪತಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಯುವಕರಲ್ಲಿ ಹೊಸ ಭರವಸೆ ಮತ್ತು ಉತ್ಸಾಹ ಮೂಡಿಸಿದ್ದಾರೆ. ಅವರಿಗೆ ದೇಶಾದ್ಯಂತ ಅಭಿಮಾನಿಗಳು ಹೆಚ್ಚಾಗುತ್ತಿದ್ದಾರೆ. ಅವರನ್ನು ಭೇಟಿ ಮಾಡಲು ಹರಿಯಾಣ ರಾಜ್ಯದ 3 ಕಾಲ್ನಡಿಗೆ ಯಾತ್ರೆ ಆರಂಭಿಸಿದ್ದಾರೆ. ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಧೂಳಿಪಟ ಮಾಡಿ ಮೊದಲ ಬಾರಿಗೆ ಗೆದ್ದು ಅಧಿಕಾರ ಹಿಡಿದ ನಟ ವಿಜಯ್ ದಳಪತಿಗೆ ಈಗ ದೇಶದಾದ್ಯಂತ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಅವರ ಕಡೆ ರಾಜಕೀಯ ಸೆಳೆತವೂ ಹೆಚ್ಚಾಗಿದೆ. ವಿಜಯ್ ದಳಪತಿಯನ್ನ ಭೇಟಿ ಮಾಡಿ ಮಾತನಾಡಿಸಲು ಹರಿಯಾಣದ ಜಿಂದ್ ಜಿಲ್ಲೆಯ ಹೈಕೋರ್ಟ್ ವಕೀಲ ಸುನಿಲ್ ರಾಜು ತಮ್ಮ ಸ್ನೇಹಿತರಾದ ಜಶ್ವಂತ್ ಹಾಗೂ ಜೋಗೇಂದರ್ ಅವರೊಂದಿಗೆ ಮೇ 10ರಂದು ಜಿಂದ್ನಿಂದ ತಮಿಳುನಾಡಿನತ್ತ ಕಾಲ್ನಡಿಗೆ ಪ್ರಯಾಣ ಆರಂಭಿಸಿದ್ದು, ಮಾರ್ಗ ಮಧ್ಯೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ವೇಳೆ ಎ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ಸುನಿಲ್ ರಾಜು, ತಮಿಳುನಾಡಿನಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ಸಾಧಿಸಿದ ಯಶಸ್ಸು ದೇಶದಾದ್ಯಂತ ಯುವಜನರ ಗಮನ ಸೆಳೆದಿದ್ದು, ಅವರ ರಾಜಕೀಯ ಕಾರ್ಯವೈಖರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಜನರ ಆಶಯಗಳಿಗೆ ತಕ್ಕಂತೆ ಆಡಳಿತ ನಡೀತಾ ಇಲ್ಲ. ಉದ್ಯೋಗ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಜನರ ನಿರೀಕ್ಷೆಗಳನ್ನು ಸರ್ಕಾರ ಸಮರ್ಪಕವಾಗಿ ಈಡೇರಿಸಲು ವಿಫಲವಾಗಿವೆ. ಇಂತಹ ಸಂದರ್ಭದಲ್ಲಿ ವಿಜಯ್ ದಳಪತಿ ಅವರಂತಹ ನಾಯಕರು ರಾಜಕೀಯದಲ್ಲಿ ಮುಂದೆ ಬರಬೇಕಾದ ಅಗತ್ಯ ಇದೆ. ವಿಜಯ್ ದಳಪತಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಭಿನಂದಿಸುವ ಉದ್ದೇಶದಿಂದ ಈ ಕಾಲ್ನಡಿಗೆ ಯಾತ್ರೆ ಕೈಗೊಂಡಿರೋದಾಗಿ ಸುನಿಲ್ ರಾಜು ತಿಳಿಸಿದರು. ಅವರೊಟ್ಟಿಗೆ ಜಶ್ವಂತ್ ಹಾಗೂ ಜೋಗಿಂದರ್ ಕೂಡ ಹೆಜ್ಜೆ ಹಾಕಿದ್ರು. मेरा नाम एडवोकेट सुनील राज बामणिया है। मैं हरियाणा के जींद ज़िले से दिनांक 10 मई से जो है हमने ये यात्रा शुरू की थी, 10 मई 2026। और ये यात्रा जो है तमिलनाडु भाई विजय थलापति से मिलने के लिए पैदल यात्रा का जो है ये आयोजन किया गया था। पैदल यात्रा हम किए हुए हैं। तो ये देश के अंदर जिस प्रकार से राजनीतिक जो हालात हैं वो ख़राब होते जा रहे हैं, ऐसे हालातों के अंदर
जिस प्रकार से विजय थलापति ने तमिलनाडु के अंदर एक चमत्कार करने का काम किया है। केएस नारायणस्वामी, ई न्यूज़ टीवी, ಚಿಕ್ಕಬಳ್ಳಾಪುರ. ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲು ಶಿಕ್ಷಕರು ಹಾಗೂ ಪೋಷಕರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಕರೆ ನೀಡಿದರು. ಇತಿಹಾಸವನ್ನು ಹೊಂದಿರತಕ್ಕಂತಹ ನಮ್ಮ ಶಾಲೆ ಈ ದಿನ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸೋಮವಾರದಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಸಾಕ್ಷರತಾ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಶಾಲಾ ಪ್ರಾರಂಭೋತ್ಸವ ಮತ್ತು ಮಹಾಪೋಷಕರ ಸಭೆಯನ್ನು ಉದ್ದೇಶಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ಕೇವಲ ಶಿಕ್ಷಣವಷ್ಟೇ ಅಲ್ಲದೆ ಸಾಮಾಜಿಕ ಸಮಾನತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಬೇಕಾಗಿದೆ. ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗದೆ ಪ್ರತಿಯೊಂದು ವಿಚಾರವನ್ನು ಪ್ರಶ್ನಿಸಿ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳುವ ಮನೋಸ್ಥಿತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಕರು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು. ಇಲ್ಲಿ ವಿದ್ಯಾರ್ಥಿಗಳು ಕಾನ್ವೆಂಟ್ ಶಾಲೆಗೆ ಸೆಟ್ಟೊಡಿಬೇಕು, ಆ ತರ ವಿದ್ಯಾಭ್ಯಾಸ, ಗುಣಮಟ್ಟದ ವಿದ್ಯಾಭ್ಯಾಸ ಕಲಿಬೇಕು ಅಂತ ವ್ಯವಸ್ಥೆಯನ್ನು ಮಾಡಿಕೊಡಕ್ಕೆ ನಾನು ಬದ್ಧತೆ ಅಂತ ಹೇಳಿದ್ದೀನಿ. ಮುಂದೆ ಈ ಒಂದು ಕಾರ್ಯಕ್ರಮವನ್ನ ಏನು ನಿಮ್ಮ ಶಾಲೆಯ ಶಿಕ್ಷಕರಿರ್ಬೋದು, ಉಚ್ಚ ಶಿಕ್ಷಕರಿರ್ಬೋದು, ಇಲ್ಲಿ ಕಲಿತಂತ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಇಲ್ಲಿಯ ಮುಖಂಡಗಳಿರ್ಬೋದು, ಇಂತಿಂತ ಸೌಲಭ್ಯ ಬೇಕು ಅಂದ್ರೆ ಕ್ಷಣ ಮಾತ್ರದಲ್ಲಿ ಅವೆಲ್ಲರೂ ಸೌಲಭ್ಯವನ್ನು ಒದಗಿಸಿಕೊಡಕ್ಕೆ ಬದ್ಧವಾಗಿದ್ದೀನಿ. ಈ ವೇಳೆ ಶಾಸಕರು ಸರ್ಕಾರದಿಂದ ಬಂದಿರುವ ಪಠ್ಯಪುಸ್ತಕ ಮತ್ತು ಬಟ್ಟೆಗಳನ್ನು ಹಾಗೂ ಶಾಸಕರಿಂದ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್, ಸ್ವೆಟರ್ ವಿತರಣೆ ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ವಿ ವೆಂಕಟೇಶ್, ರಾಮಚಂದ್ರಪ್ಪ, ಕೃಷ್ಣಪ್ಪ, ಚಂದ್ರಣ್ಣರವರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಬಿಇಒ ಸುಕನ್ಯಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಬಿಆರ್ಸಿ ರವೀಂದ್ರ, ಮುಖ್ಯ ಶಿಕ್ಷಕ ಗಂಗಾಧರ್ಯ, ಪ್ರಾಧ್ಯಾಪಕ ವಿ ವೆಂಕಟೇಶ್ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿ ಗಂಗಾರೆಡ್ಡಿ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೋಲಾರದಿಂದ ಪ್ರತ್ಯೇಕಗೊಂಡ ಬಳಿಕ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವು ಮೊದಲ ಬಾರಿಗೆ ವಿಶ್ವ ಹಾಲು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಪೌಷ್ಟಿಕ ಆಹಾರವಾಗಿರುವ ಹಾಲಿನ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ರೋಗಿಗಳಿಗೆ ಹಾಲು ವಿತರಿಸಲಾಗಿದೆ. ಹಾಲಿನ ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದರು. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಹಾಗೂ ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಯ ರೋಗಿಗಳಿಗೆ ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟ ವತಿಯಿಂದ ನಂದಿನಿ ಹಾಲು, ಹಣ್ಣು, ಹಂಪಲು ಹಾಗೂ ಬ್ರೆಡ್ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚೀಮೂಲ್ ನಿರ್ದೇಶಕ ಕೆವಿ ನಾಗರಾಜ್, ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟದಲ್ಲಿ ಪ್ರಸ್ತುತ ದಿನಕ್ಕೆ 4.5 ಲಕ್ಷ ಲೀಟರ್ಗಿಂತ ಹೆಚ್ಚು ಹಾಲು ಶೇಖರಣೆ ಆಗುತ್ತಿದ್ದು, ದಿನದಿಂದ ದಿನಕ್ಕೆ ಪ್ರಮಾಣ ಹೆಚ್ಚುತ್ತಿದೆ. ಕಳೆದ ಅವಧಿಯಲ್ಲಿ 5.20 ಲಕ್ಷ ಲೀಟರ್ ಹಾಲು ಶೇಖರಣೆ ದಾಖಲೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ರೈತರಿಗೆ ಹಾಲಿಗೆ ಉತ್ತಮ ಬೆಲೆ ನೀಡಲಾಗುತ್ತಿದ್ದು, ಇದು ಅವರ ಕುಟುಂಬದ ಆರ್ಥಿಕ ಸ್ಥಿರತೆಗೆ ನೆರವಾಗುತ್ತಿದೆ. ಹಾಲಿಗೆ ನಿಖರ ಮತ್ತು ಖಾತರಿಯ ಬೆಲೆ ದೊರೆಯುತ್ತಿರುವುದರಿಂದ ಹೈನುಗಾರಿಕೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗಲಿದೆ ಎಂದು ಹೇಳಿದರು. ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಹೊಸದಾಗಿ ರಚನೆ ಆದಮೇಲೆ ಇದು ಮೊದಲನೇ ಸಾರಿಗೆ ವಿಶ್ವ ಹಾಲು ದಿನಾಚರಣೆಯನ್ನು ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಒಕ್ಕೂಟಕ್ಕೆ ಬಹುಶಃ ಇದು ಸಪ್ರೇಟ್ ಆದಮೇಲೆ ಅಂದರೆ ಬೇರ್ಪಟ್ಟ ಮೇಲೆ ಬಹುಶಃ 4.5 ಲಕ್ಷ ಅಥವಾ 460-70 ಬರ್ತಾಯಿತ್ತು. ಈಗ 5,20,000 ಲೀಟ್ರ್ ಹಾಲನ್ನು ಮೊನ್ನೆ ನಾವು ಶೇಖರಣೆ ಮಾಡಿದ್ದೀವಿ. ಅಂದರೆ ದಿನೇ ದಿನೇ ಹಾಲು ಶೇಖರಣೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನಾನು ರೈತ ಬಾಂಧವರಲ್ಲಿ, ಮಹಿಳೆಯರಲ್ಲಿ, ವಿಶೇಷವಾಗಿ ನಮ್ಮ ಮಹಿಳೆಯರು ಹೆಚ್ಚಿಗೆ ಹಾಲಿನ ಉದ್ಯಮದಲ್ಲಿ ತೊಡಗಿರ್ತಾರೆ. ಅವರಲ್ಲಿ ಮನವಿ ಮಾಡೋದೇನೆಂದರೆ ಒಳ್ಳೆಯ ಗುಣಮಟ್ಟದ ಹಾಲನ್ನು ಮತ್ತು ಜಾಸ್ತಿ ಹಾಲನ್ನು, ಹೆಚ್ಚಿಗೆ ಹಾಲನ್ನು ನಾವು ಒಕ್ಕೂಟಕ್ಕೆ ಸರಬರಾಜು ಮಾಡಿದ್ರೆ ನಿಮಗೆ ವ್ಯವಸಾಯ ಜೊತೆಗೆ ಹಾರ್ಟಿಕಲ್ಚರು ಇರ್ಬೋದು ಅಥವಾ ಫ್ಲೋರಿಕಲ್ಚರ್ ಇರ್ಬೋದು, ಅಂದರೆ ಹೂವಿನ ಬೇಸಾಯ ಇರ್ಬೋದು ಅಥವಾ ತರಕಾರಿ ಬೇಸಾಯ ಇರ್ಬೋದು, ಅದರ ಜೊತೆಗೆ ಒಬ್ಬ ಹೈನುಗಾರಿಕೆ ತೊಡಗಿಸ್ಕೊಂಡ್ರೆ ಒಂದು ಹಸು ಆಗಲಿ 2 ಹಸು ಆಗಲಿ ತಗೊಂಡು ಅದನ್ನು ಪೋಷಣೆ ಮಾಡಿದ್ರೆ ಅದರಿಂದ ಶೇಖರಣೆ ಆಗ್ತಕ್ಕ ಹಾಲಿಂದ ನಿಮಗೆ ಹೆಚ್ಚಿನ ಆದಾಯ ಬರ್ತದೆ. ಇದೇ ವೇಳೆ ಆಕಸ್ಮಿಕ ಕಾರಣಗಳಿಂದ ಮೃತಪಟ್ಟ ಹಸುಗಳ ಮಾಲೀಕರಾದ 3 ರೈತರಿಗೆ ವಿಶ್ವ ಹಾಲು ದಿನಾಚರಣೆ ದಿನದಂದು ವಿಮಾ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಚೀಮೂಲ್ ಉಪವ್ಯವಸ್ಥಾಪಕ ಮನೋರಂಜನ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಬಡವರು ಮಧ್ಯಮ ವರ್ಗದವರು ತಮ್ಮ ಆರೋಗ್ಯ ಸುಧಾರಣೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಾರೆ. ಆದರೆ ಸಮರ್ಪಕ ಸೇವೆ ಸಿಗದೆ ಸಾಕಷ್ಟು ರೋಗಿಗಳು ನರಕ ಅನುಭವಿಸುವಂತಾಗಿದೆ. ಇದಕ್ಕೆ ನಿದರ್ಶನ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಡಯಾಲಿಸಿಸ್ ಸೇವೆಗೆಂದು ಆಗಮಿಸಿದ್ದ ರೋಗಿಗಳ ಪರದಾಟ ಕೈಗನ್ನಡಿಯಾಗಿದೆ. ಹೌದು, ದೇವನಹಳ್ಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಆದರೆ ಇಂದಿಗೂ ಸಹ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವಂತಹ ಹಲವು ಸೌಲಭ್ಯಗಳು ವಂಚಿತವಾಗ್ತಿರೋದು ನಿಜಕ್ಕೂ ವಿಪರ್ಯಾಸವಾಗಿದೆ. ದೇವನಹಳ್ಳಿ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕ ಇದ್ದು ಸಿಬ್ಬಂದಿ ಇದ್ದು, ಆದರೆ ನೀರಿನ ಸಮಸ್ಯೆಯಿಂದಾಗಿ ಡಯಾಲಿಸಿಸ್ ಘಟಕ 2-3 ದಿನದಿಂದ ರೋಗಿಗಳ ಸೇವೆಗೆ ದೊರೆಯದೆ ನರಕ ಅನುಭವಿಸ್ತಾ ಇದ್ದು, ಈ ಸ್ಥಿತಿಗೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳೇ ನೇರ ಹೊಣೆಗಾರರಾಗಿದ್ದಾರೆ. ಕಳೆದ ಶುಕ್ರವಾರದಂದು ಆಸ್ಪತ್ರೆ ಹಿಂಭಾಗದ ಸಂಪ್ನಲ್ಲಿ ಮೋಟಾರ್ ರಿಪೇರಿ ಇದ್ದು ಸರಿಪಡಿಸದ ಕಾರಣದಿಂದಾಗಿ ಡಯಾಲಿಸಿಸ್ಗೆ ತೊಂದರೆ ಅನುಭವಿಸುವ ಸ್ಥಿತಿ ಎದುರಾಗಿತ್ತು. ಈ ಕುರಿತು ಡಯಾಲಿಸಿಸ್ ಮಾಡಿಸಲು ಆಸ್ಪತ್ರೆಗೆ ಆಗಮಿಸಿದ್ದ ವ್ಯಕ್ತಿ ಮೂರ್ತಿ ತಮ್ಮ ಅಭಿಪ್ರಾಯವನ್ನ ಹೀಗೆ ಹಂಚಿಕೊಂಡಿದ್ದು ಸಿಬ್ಬಂದಿಯೊಬ್ಬರ ವಿರುದ್ಧ ಆರೋಪಿಸಿದ್ದಾರೆ. ತಗೊಂತಾ ಇಲ್ಲ, ಬಟ್ ಮೋಟ್ರ್ ರೆಡಿ ಆಗಿಲ್ಲ. 3 ದಿವಸ ಆಯಿತು. ಈಗ ಇವಾಗ ಮಾಡಿಸ್ಬೇಕಾಯ್ತು ಅಂದ್ರೆ ಶನಿವಾರನೂ ಆಗಿಲ್ಲ. ಇವತ್ತು ಸೋಮವಾರ ಕೈಕಲ್ಲೆಲ್ಲ ಮುಟ್ಕೊಂಡ್ಬಿಟ್ಟೆ. ನಮ್ಮ ಮನೆಗೆ ನಾನು ಒಬ್ಬನೇ ಮೇನು ಕುಡಿಬೇಕಂತ ಇಷ್ಟಾಗೈತೆ ಸರ್. ಉಸಿರಾಡಕ್ಕಾಗ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ. ರಿಚಾರ್ಡ್ ಶಶಿ ಅಂತ ಅವ್ರು ಕೊಡೋಕ್ಕಂತ ಲೋಕಲ್ ನಂದು 2 ವರ್ಷದಿಂದನೂ ಡಯಾಲಿಸಿಸ್ ಮಾಡ್ತಾರೆ. ವಾರಕ್ಕೆ 3 ಸತಿ ಮಾಡಿಸ್ತಾ ಇದ್ದೀವಿ. ಮಂಡೇ, ಗುರುವಾರ, ಶನಿವಾರ ಮೋಟ್ರ್ ಕಿಟ್ಟಾಗಿದೆ ಅಂತ ಇನ್ಫಾರ್ಮ್ ಮಾಡಿದ್ದೆ ಟೆಕ್ನಿಷಿಯನು. ಶನಿವಾರ ಬಂದಿಲ್ಲ. ಸೋಮವಾರ ಇತ್ತು ನನ್ನ ಸ್ಲ್ಯಾಟು. ಸೋಮವಾರ ಬಂದರೆ ಸೋಮವಾರನೂ ಇಲ್ಲ. ಜಾಸ್ತಿ ಇದು ತಡೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ ಮೂರ್ತಿ ಅಂತ. ಇನ್ನು ಡಯಾಲಿಸಿಸ್ ಸಮಸ್ಯೆ ಕುರಿತು ಸ್ಥಳೀಯ ಮುಖಂಡರಾದ ಕೆ.ವಿ. ಸ್ವಾಮಿ ಅವರನ್ನ ಸಂಪರ್ಕಿಸಿ ಆಗ್ತಿರುವ ಸಮಸ್ಯೆಯ ಕುರಿತು ಅಳಲನ್ನ ತೋಡಿಕೊಂಡ ನಂತರ ಆಸ್ಪತ್ರೆ ಮುಂಭಾಗದಲ್ಲಿ ಆಸ್ಪತ್ರೆ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಸ್ಥಳಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಅಬ್ದುಲ್ ಮುತಾಹಿರ್ ಹಫೀಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಂಪ್ ಮೋಟಾರ್ ರಿಪೇರಿ ಮತ್ತು ಸಂಪ್ ಪೈಪ್ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಂತೆ ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸಲು ಪೋಷಕರು ಗರ್ವ ಪಡಬೇಕು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳ ಗುರುಗಳೇ ಬುದ್ಧಿವಂತರು. ನಿಮ್ಮ ಮಕ್ಕಳನ್ನ ಗಟ್ಟಿ ವ್ಯಕ್ತಿಗಳನ್ನಾಗಿ ರೂಪಿಸಲು ಸರ್ವಶಕ್ತರು. ಅದಕ್ಕೆ ಸರ್ಕಾರಿ ಶಾಲೆ ಮಕ್ಕಳು ಒಂದು ಪ್ರಶ್ನೆ ಕೇಳಿದರೆ 4 ಉತ್ತರ ಕೊಡ್ತವೆ. ಆದರೆ ಖಾಸಗಿ ಶಾಲೆ ಮಕ್ಕಳು ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಭಯದಿಂದ ಶಿಕ್ಷಕರ ಮುಖ ನೋಡ್ತವೆ ಎಂದು ನಗರಸಭಾ ಮಾಜಿ ಸದಸ್ಯೆ, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯೆ ಅಣ್ಣಮ್ಮ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಕಿ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳನ್ನ ಹೂಗುಚ್ಚ ನೀಡಿ ಬರಮಾಡಿಕೊಂಡು ಅವರಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಪ್ರಾದೇಶಿಕ ವಾಹಿನಿ ಎ ನ್ಯೂಸ್ ಟಿವಿ ಸಹಯೋಗದಲ್ಲಿ ನಡೆದ ಸ್ವಾಗತ ಸಮಾರಂಭ ಹಾಗೂ ಪೋಷಕರ ಸಭೆಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ನಗರಸಭಾ ಸದಸ್ಯೆ ಅಣ್ಣಮ್ಮ ಶಿವಾನಂದ್, ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ಧೈರ್ಯ ಹೆಚ್ಚಾಗಿರುತ್ತದೆ. ಭಯ ಇಲ್ಲದೆ ಪ್ರಶ್ನೆ ಕೇಳ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಒಂದು ಪ್ರಶ್ನೆ ಕೇಳಿದ್ರೆ 4 ಉತ್ತರ ನೀಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಗುಣಮಟ್ಟದ ಶಿಕ್ಷಕರಿಂದ ಪಾಠ ಪ್ರವಚನಗಳು ನಡೀತವೆ. ಅದಕ್ಕಾಗಿ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಲು ಗರ್ವ ಪಡಬೇಕು ಅಂದರು. ಎಲ್ಲ ಪೋಷಕರಿಗೆ ಒಂದು ವಿನಂತಿ ನಮ್ಮದು ಏನಂದರೆ, ಜ್ಞಾನದ ಒಂದು ದೇಗುಲ ಗೌರ್ಮೆಂಟ್ ಶಾಲೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಗೌರ್ಮೆಂಟ್ ಶಾಲೆಯಲ್ಲೇ ಕೂಡ ನಾನು ಕೂಡ ವಿದ್ಯಾಭ್ಯಾಸ ಮಾಡ್ತೀನಿ. ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯೆ ಒಂದು ಕಲಿಸಲ್ಲ, ಅದರ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು, ನಾವು ಯಾವ ರೀತಿಯಲ್ಲಿ ಯಾರ ಜೊತೆಯಲ್ಲಿ ನಡ್ಕೊಳ್ಬೇಕು ಅನ್ನೋದು ಪ್ರತಿಯೊಂದು ಪಾಠವನ್ನು ಕಲಿಸುವಂಥ ಈ ದೇಗುಲದಲ್ಲಿ ನಾವು ಹೆಂಗೆ ಬದುಕಬೇಕು, ಬಾಳಬೇಕು, ನಾವೆಷ್ಟು ನಾವು ಶಕ್ತರಾಗಬೇಕು, ಪ್ರತಿಯೊಂದು ಇಲ್ಲಿಂದ ಕಲಿತು ಹೋದ ಮಕ್ಕಳು ಇಡೀ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಮಾತನಾಡಿ, ನಮ್ಮ ಟೀಮ್ ಶಾಲೆಗಳತ್ತ ಚಿತ್ತ ಇಡ್ತಿದೆ. ಕಳೆದ 10 ವರ್ಷಗಳಲ್ಲಿ ಲಕ್ಷಾಂತರ ಗಿಡ ನೆಟ್ಟು ಪೋಷಣೆ ಮಾಡೋದ್ರ ಜೊತೆಗೆ ಕಲಿಕಾ ಸಾಮಗ್ರಿಗಳು, ಕಂಪ್ಯೂಟರ್ ವಿತರಣೆ, ಶಿಥಿಲಗೊಂಡ ಶಾಲಾ ಕಟ್ಟಡಗಳ ದುರಸ್ತಿ ಮಾಡಿಸಿಕೊಟ್ಟು ನಮ್ಮ ಕೈಲಾಗುವ ಅಳಿಲು ಸೇವೆ ಮೂಲಕ ಇತರ ಸಂಘ ಸಂಸ್ಥೆಗಳು ನಮ್ಮಿಂದ ಸ್ಫೂರ್ತಿ ಪಡೆದು ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯತ್ತ ಮುಖ ಮಾಡಲಿ ಎಂಬುದೇ ನಮ್ಮ ಮುಖ್ಯ ಧ್ಯೇಯ. ಎಂದಿನ ನಮ್ಮ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಎ ನ್ಯೂಸ್ ಟಿವಿ ಕೈ ಜೋಡಿಸಿರೋದು ನಮ್ಮ ಸಮಾಜ ಸೇವೆಗೆ ಇನ್ನಷ್ಟು ಬಲ ಬಂದಂತಾಗಿದೆ ಎಂದರು. ಬಂದಾಗ ಮೇಡಮ್
ಆಗ ಮೇಡಮ್ ಇವತ್ತು ಅವಕಾಶ ಬಂದಿದೆ. ಈ ಅವತಾರ ಸಿಕ್ಕಬಹುದು ಮಗು ದುಡ್ಡು ಕಳ್ಕೊಂಡು ಸಿಕ್ಕಲ್ಲ. ಅದು ಯೋಗ ಇರಬೇಕು. ಬಾಲ್ಯದಲ್ಲಿ ಮಕ್ಕಳ ನಾವು ಈ ಒಂದು ಪ್ರಾರಂಭವಾದ ಅವರಿಗೆ ಸ್ವಾಗತ ಮಾಡಿ ಅವರಿಗೆ ನಾವು ವಿದ್ಯಾದಾನ ಮಾಡಿ ಅವರಿಗೆ ಆಯಸ್ಸು ಕೊಟ್ಟು ವಿದ್ಯಾದಾನಕ್ಕೆ ನಾವು ಸ್ವಾಗತ ಮಾಡಿದರೆ ಅವರಿಗೆ ಮನಸ್ಸು ನಾನು ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ನನ್ನ ಮಾತುಕತೆ ಈಗ ನೀವು ಕಾಣಬಹುದು. ಆ ಕಾಣದವರಿಗೆ ಉದ್ಯೋಗ. ಇಂದಿನ ಶಾಲಾ ಪ್ರಾರಂಭೋತ್ಸವಕ್ಕೆ ಮೊದಲ ದಿನ ಶಾಲೆಗೆ ಬರುವ ಎಲ್ಲ ಮಕ್ಕಳಿಗೆ ಗುಲಾಬಿ ಹೂ ಚಾಕ್ಲೇಟ್ ನೀಡಿ ಬರಮಾಡಿಕೊಂಡ್ರು. ಶಾಲಾ ಅಂಗಳದಲ್ಲಿ ಗಿಡ ನೆಟ್ಟು ಪರಿಸರ ರಕ್ಷಣೆಗೆ ಒತ್ತು ನೀಡಿದರು. ವೇದಿಕೆ ಕಾರ್ಯಕ್ರಮದ ನಂತರ ಮೊದಲ ದಿನ ಶಾಲೆಗೆ ಆಗಮಿಸಿದ ಅಂಗನವಾಡಿ ಮಕ್ಕಳು ಹಾಗೂ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ, ನೋಟ್ ಪುಸ್ತಕ, ಸಮವಸ್ತ್ರ ವಿತರಿಸಲಾಯಿತು. ಇನ್ನು ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು ಗುಂಪು ಮರದ ಆನಂದ್, ಹೆನ್ರಿ ಪ್ರಸನ್ನಕುಮಾರ್, ಪಂಚಾಯತ್ ಕಾರ್ಯದರ್ಶಿ ಕೃಷ್ಣಪ್ಪ, ಶಾಲಾ ಮುಖ್ಯೋಪಾಧ್ಯಾಯಿನಿ ವನಜಾ, ಗ್ರಾಮದ ಹಿರಿಯ ಮುಖಂಡ ಮುನಿಯಪ್ಪ, ಎ ನ್ಯೂಸ್ ಟಿವಿ ವರದಿಗಾರ ಕೆಎಸ್ ನಾರಾಯಣಸ್ವಾಮಿ, ಶಿಕ್ಷಣ ಇಲಾಖೆಯ ಸಂಯೋಜಕ ಮಂಜುನಾಥ್ ರೆಡ್ಡಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇಶ ಕಟ್ಟಲಿಕ್ಕೆ ನಿರ್ಣಾಯಕವಾದ ಪಾತ್ರವನ್ನು ವಹಿಸುವುದು ಶಿಕ್ಷಕರು. ಹಾಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೈಜವಾದ ಪಾಠ ಪ್ರವಚನಗಳನ್ನು ಉತ್ಸಾಹದಿಂದ ಹೇಳಿಕೊಟ್ಟು ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಕೇಳಿ ಕಲಿಯುವಂತೆ ಮಾಡುವುದು ಶಿಕ್ಷಕರ ಕರ್ತವ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಲಿಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ತಾಲೂಕು ಹಂತದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪ್ರಭು ಮಾತನಾಡಿ, ಭಾರತದ ಮೊದಲ ರಾಷ್ಟ್ರಪತಿ ಶಿಕ್ಷಕರೇ ಆಗಿದ್ರು. ಆದ್ದರಿಂದ ಎಲ್ಲದಕ್ಕೂ ಅಡಿಪಾಯ ಶಿಕ್ಷಕರೇ ಆಗಿರ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಪ್ರಭು ಮಾತನಾಡಿ, ವಿದ್ಯಾರ್ಥಿಗಳು ಆಟವಾಡಿ ಬೇಡ ಅನ್ನೋದಿಲ್ಲ, ಆದರೆ ಶಿಕ್ಷಣ ಕಲೀಲಿಕ್ಕೆ ಸಮಯ ಕೊಡಿ. ಅದೇ ರೀತಿ ಪಠ್ಯಗಳಲ್ಲಿರೋದನ್ನ ಕಲಿಯೋದರ ಜೊತೆಗೆ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಹೋಗೋದು ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಅತಿ ಮುಖ್ಯವಾಗಿದೆ. ಯಾಕಂದ್ರೆ ಪಾಠಗಳಲ್ಲಿ ಇರುವ ವಿಚಾರವನ್ನು ತಿಳಿದುಕೊಂಡ್ರೆ ಸಾಲದು, ಹೊರಗಿನ ಪ್ರಪಂಚದ ಜ್ಞಾನವನ್ನು ತಿಳಿದುಕೊಳ್ಬೇಕು. ಆಗ ಮಾತ್ರ ನೀವು ಸಾಧಕರಾಗಲು ಸಾಧ್ಯ ಅಂತ. ದೇಶದ ಮೊದಲ ಪ್ರಜೆಯಾಗಿ ಸ್ವತಂತ್ರ ನಂತರ ಒಬ್ಬ ಶಿಕ್ಷಕರಿಗೆ ದೇಶದ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಂತ ದೇಶ ನಮ್ಮದು. ಒಬ್ಬ ಶಿಕ್ಷಕ ರಾಷ್ಟ್ರಪತಿಯಾಗಿರುವಂತಹ ನಿದರ್ಶನ, ಅದು ಮೊದಲ ರಾಷ್ಟ್ರಪತಿಯಾಗಿರುವಂತಹ ನಿದರ್ಶನ. ಅದು ಬಹಳ ದೊಡ್ಡ ಸಂದೇಶ. ಅಂದ್ರೆ ಒಂದು ದೇಶ ಕಟ್ಟಲಿಕ್ಕೆ ನಿರ್ಣಾಯಕ ಪಾತ್ರವನ್ನು ವಹಿಸುವಂತವರು ಶಿಕ್ಷಕರು. ನಾವು ಯಾವುದೇ ಎತ್ತರವನ್ನ ಏರಲಿ, ಯಾವುದೇ ಕೆಲಸವನ್ನ ಮಾಡಲಿ, ಯಾವುದೇ ಸಾಧನೆಯನ್ನ ಮಾಡಲಿ, ಆ ಎಲ್ಲದಕ್ಕೂ ಅಡಿಪಾಯವನ್ನು ಹಾಕ್ತಕ್ಕಂಥವರು ಶಿಕ್ಷಕರು. ಜಿಲ್ಲೆಯ ಅನೇಕ ಶಾಲೆಗಳಲ್ಲಿ ಕೊಠಡಿಗಳು ಶಿಥಿಲಗೊಂಡು ಸರಿಪಡಿಸಿದ್ರೂ ಆಗದ ಸ್ಥಿತಿಯಲ್ಲಿ ಸಾಕಷ್ಟು ಕೊಠಡಿಗಳಿವೆ. ಅವುಗಳನ್ನು ಸಹ ತೆರವುಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಗಳು ಸಹ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ ಎಂದರು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಹಾಗೂ ಬಟ್ಟೆಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ಹೇಳಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ತಾಲೂಕು ಪಂಚಾಯತ್ ಇಒ ಮಂಜುನಾಥ್, ಡಿಡಿಪಿಐ ರಮೇಶ್, ಪಿಡಿಒ ಅಶ್ವತ್ಥನಾರಾಯಣ ರೆಡ್ಡಿ, ಬಿಲ್ ಕಲೆಕ್ಟರ್ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಪೋಶೆಟ್ಟಿಹಳ್ಳಿ ಚೇತನ್ ಪಿವಿ, ಎ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊಸಕೋಟೆ ದೊಡ್ಡಹುಲ್ಲೂರು ಲಾಸ್ಯ ನಾಟ್ಯ ಕಲಾ ಶಾಲಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ನೃತ್ಯೋತ್ಸವ 2026 ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮದಲ್ಲಿ ನಡೆಯಿತು. ಅಣ್ಣೇಶ್ವರ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾಟ್ಯ ಕಲಾ ಹೆಣ್ಣು ಮಕ್ಕಳು ನೃತ್ಯವನ್ನು ಪ್ರದರ್ಶಿಸಿ ಗ್ರಾಮಸ್ಥರ ಕಣ್ಮನ ಸೆಳೆದರು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ತುಂಬಾ ಪುರಾತನವಾದ ಕಲೆಯಾಗಿದೆ. ಪ್ರಸ್ತುತ ದಿನಗಳಲ್ಲಿ ಟಿವಿ, ಮೊಬೈಲ್ ಗೀಳಿನಿಂದ ಇಂತಹ ಕಲೆಗಳು ನಶಿಸುತ್ತಿವೆ. ಈ ಸಂದರ್ಭದಲ್ಲಿ ಕೋಲಾರದ ರಮೇಶ್ ಗುರುಗಳು ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಿದ್ದಾರೆ. ಕಲಾ ದೇವರುಗಳಿಗೆ ಸಂಬಂಧಿಸಿದ ಇಂತಹ ಕಲೆಗಳು ಉಳಿಯಬೇಕು. ಉತ್ತಮ ತರಬೇತಿಯನ್ನು ನೀಡಿ ವೇದಿಕೆ ಕಲ್ಪಿಸಿರೋದು ನಿಜಕ್ಕೂ ಶ್ಲಾಘನೀಯವಾದುದು ಅಂದರು. ಈ ಒಂದು ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಿ, ಇದು ತುಂಬಾ ಪುರಾತನವಾದಂತಹ ಒಂದು ಕಲೆ. ಇವತ್ತು ಈ ಒಂದು ಟಿವಿ ಮತ್ತು ಮೊಬೈಲ್ ಮಾಧ್ಯಮ ಬಂದು ಈ ತರ ಎಲ್ಲ ಕಲೆಗಳು ನಶಿಸಿ ಹೋಗ್ತಾ ಇರ್ತಂತಹ ಸಂದರ್ಭದಲ್ಲಿ
ನಮ್ಮ ಕೋಲಾರದ ರಮೇಶ್ ಅಂತ ಖ್ಯಾತಿಯಾಗಿರ್ತಕ್ಕಂಥ ಗುರುಗಳು ಈ ಒಂದು ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲವಾದಂಥ ಕೆಲಸ. ಯಾಕೆಂದರೆ ಎಲ್ಲರೂ ಈ ಒಂದು ಕೆಲಸ ಮಾಡೋದಕ್ಕಾಗಲ್ಲ. ಮತ್ತು ನಾವೇನು ಈಗ ನೋಡ್ತಾ ಇದ್ದೀವಿ ಎಲ್ಲ ದೇವರುಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ಸಾಮಾಜಿಕಗಳು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ತುಂಬ ಉತ್ತಮವಾಗಿ ಅವರನ್ನ ತರಬೇತಿಗೊಳಿಸಿ ಈ ಒಂದು ವೇದಿಕೆಗೆ ಕರೆತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಟ್ಯ ಕಲೆಯನ್ನ ನೃತ್ಯದ ಮೂಲಕ ಪ್ರದರ್ಶಿಸಿದ ಮಕ್ಕಳಿಗೆ ಹಾಗೂ ಕಲಾಗುರು ರಮೇಶ್ ಅವರಿಗೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಸಮಿತಿ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಸಮಿತಿ ಕಾರ್ಯದರ್ಶಿ ಆರ್ ವೆಂಕಟೇಶ್, ಖಜಾಂಚಿ ಕೆ ವೆಂಕಟೇಶ್, ಕಾರ್ಯಕಾರಿ ಸಮಿತಿಯ ಚಂದ್ರಾಯಪ್ಪ, ಕೆ ಚಂದ್ರಾಯಪ್ಪ, ಎಂ ಚಂದ್ರಾಯಪ್ಪ, ನಂದೀಶ್, ಮುನಿಶಾಮೇಗೌಡ, ಊರಿನ ಪ್ರಮುಖ ಮುಖಂಡರು, ಹಿರಿಯರು, ಗ್ರಾಮಸ್ಥರು, ಮಹಿಳೆಯರು ಅನೇಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರದಲ್ಲಿ ಕೋಮೂಲ್ನಿಂದ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಐಸ್ ಕ್ರೀಂ ಘಟಕ ಮತ್ತು ಪನ್ನೀರ್ ತಯಾರಿಕೆಗೆ ಕೋಮೂಲ್ ಮತ್ತು ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ನಿರ್ಧಾರಕ್ಕೆ ತಮ್ಮ ವಿರೋಧವಿದೆ ಎಂದು ಚೀಮೂಲ್ ನಿರ್ದೇಶಕ ಊಲವಾಡೆ ಅಶ್ವಥ್ ನಾರಾಯಣ ಬಾಬುರವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಹಾಲು ದಿನ ಮತ್ತು ದಿವಂಗತ ಎಂವಿ ಕೃಷ್ಣಪ್ಪರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಟೆಟ್ರಾ ಪ್ಯಾಕ್ ಹಾಲು ಹಾಗೂ ಹಾಲಿನ ಜ್ಯೂಸ್ ಪ್ಯಾಕೆಟ್ಗಳನ್ನು ಚೀಮೂಲ್ ನಿರ್ದೇಶಕರಾದ ಊಲವಾಡಿ ಅಶ್ವಥ್ ನಾರಾಯಣ ಬಾಬು, ಕೆಎನ್ ಆವುಲಪ್ಪ, ಕೆಎನ್ ಕೃಷ್ಣಾರೆಡ್ಡಿ ಹಾಗೂ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರ ರೆಡ್ಡಿ ವಿತರಣೆ ಮಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಚೀಮೂಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಮಾತನಾಡಿ, ಮಹಿಳೆಯರಿಗೆ ಆರ್ಥಿಕ ಬಲ ತುಂಬುವಂತಹ ಕೆಲಸ ಈ ಹೈನುಗಾರಿಕೆಯಿಂದ ಆಗ್ತಾ ಇದ್ದು, ಸಾಕಷ್ಟು ಮಹಿಳೆಯರ ಆರ್ಥಿಕ ಜೀವನ ಮಟ್ಟ ಸುಧಾರಣೆಗೊಳ್ಳಲು ಹಾಲು ಉತ್ಪಾದನೆ ಸಹಕಾರಿಯಾಗಿದೆ. ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಘಟಕ 90% ಪೂರ್ಣಗೊಂಡಿದ್ದು, ಕೇವಲ 10% ಪ್ರಮಾಣದ ಕಾಮಗಾರಿ ಆಗಬೇಕಾಗಿದ್ದು ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಅಂತ ಹೇಳಿದ ಅವರು, ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸಲಾಗುತ್ತಿತ್ತು. ಕೋಚಿಮುಲ್ ವಿಭಜನೆಯಾದ ನಂತರ ಸರಿಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದಿಸಲಾಗ್ತಾ ಇದ್ದು, ಚಿಂತಾಮಣಿ ತಾಲೂಕಿನಿಂದಲೇ ಸುಮಾರು 1.5 ಲಕ್ಷ ಲೀಟರ್ ಹಾಲು ಪೂರೈಕೆಯಾಗ್ತಿದೆ ಅಂತ ಹೇಳಿದ್ರು. ಅಂದಿನ ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡ್ರೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆಗೆ ಬೆಂಬಲ ನೀಡಿ ಈಗ ಏಕಾಏಕಿ ಕೋಲಾರದಲ್ಲೂ ಐಸ್ ಕ್ರೀಂ ಘಟಕ ನಿರ್ಮಾಣ ಮಾಡುವ ಯೋಜನೆಗೆ ಮುಂದಾಗಿರುವುದು ಬೇಸರದ ಸಂಗತಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮ ಬಯಲುಸೀಮೆ ಪ್ರಾಂತ್ಯದಲ್ಲಿ ಇವತ್ತು ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು ದೊಡ್ಡ ಒಕ್ಕೂಟಗಳಾಗಿತ್ತು. ಈಗ ಹಾಸನದಿಂದ ಎಲ್ಲ ಕೂಡ ಇದು ದೊಡ್ಡ ಒಕ್ಕೂಟಗಳು. ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು 11 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ಹಿಂದೆ ವಿಭಜನೆ ಆಗೋಕ್ಕಿಂತ ಮುಂಚೆ. ಈಗ ನಾವು ವಿಭಜನೆ ಆದಮೇಲೆ ನಮ್ಮದು ಸುಮಾರು ಈಗ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಸುಮಾರು 1.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ತಾಲೂಕಾಗಿ ಇವತ್ತು ಆಗಿದೆ. ಈ ಸಂದರ್ಭದಲ್ಲಿ ಕೆಮ್ರಲಹಳ್ಳಿ ಚೇಳೂರು ಕ್ಷೇತ್ರ ಚೀಮೂಲ್ ನಿರ್ದೇಶಕ ಬ್ಯಾಂಕ್ ಕೆಎನ್ ಕೃಷ್ಣಾರೆಡ್ಡಿ, ಕೈವಾರ ಕ್ಷೇತ್ರ ಚೀಮೂಲ್ ನಿರ್ದೇಶಕ ಕೆ ಆವುಲಪ್ಪ, ಮಹಿಳಾ ಕ್ಷೇತ್ರದ ನಿರ್ದೇಶಕಿ ಸುಮಾ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ಇನ್ನಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪೆಟ್ರೋಲ್, ಡೀಸೆಲ್ ಹಾಗೂ ರಸಗೊಬ್ಬರಗಳ ದರಗಳ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಗುಡಿಬಂಡೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ಕೂಡಲೇ ಬೆಲೆ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಡಿಬಂಡೆ ತಹಶೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿ ಜಯರಾಮರೆಡ್ಡಿ ಮಾತನಾಡಿ, ಒಂದೇ ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಮಾಡಿದ್ದಾರೆ. ಈ ರೀತಿ ದರಗಳನ್ನು ಏರಿಕೆಯನ್ನು ಮಾಡಿದ್ರೆ ಜನಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಬಡ ಜನರು ಬದುಕು ಕಟ್ಟಿಕೊಳ್ಳಲು ತುಂಬಾ ಕಷ್ಟಕರವಾಗ್ತದೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಏರಿಕೆ ಮಾಡಿದ್ದು, ಅನೇಕರು ಹೋಟೆಲ್ ಸೇರಿದಂತೆ ಇತರ ಅಂಗಡಿಗಳನ್ನು ಮುಚ್ಚಿದ್ದಾರೆ. 3-4 ಎಕರೆಯಷ್ಟು ಜಮೀನಿನಲ್ಲಿ ಕೃಷಿಯನ್ನು ಮಾಡಬೇಕಾದ್ರೆ 1 ಮೂಟೆ ರಸಗೊಬ್ಬರವನ್ನು ತೆಗೆದುಕೊಂಡು ಹೋಗಿ ಬೇಸಾಯವನ್ನು ಮಾಡುವುದು ಯಾವ ರೀತಿ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ ಏನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ 42 ರೂಪಾಯಿ ಏರಿಸಿ ಈ ದಿನ 1ನೇ ತಾರೀಕು. ಅದರ ಪರಿಣಾಮ ಏನಾಗುತ್ತೆ? ಹೋಟೆಲ್ಗಳು ಮತ್ತೆ ಏನು ಮಾರುಕಟ್ಟೆಗಳಲ್ಲಿ ಹೋಗುವಂಥ ರೈತರು ಇವ್ರ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆದರೆ ಅದರ ಪರಿಣಾಮ ಹೋಟೆಲ್ ಅವರು ಏನು ತಿಂಡಿ ಮತ್ತು ಏನು ನಾವು ಊಟ ಮಾಡ್ತೀವಿ ಅದರ ಬೆಲೆ ಜಾಸ್ತಿ ಮಾಡ್ತಾರೆ.
ಇನ್ನು ಇದೇ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್, ಮುಖಂಡರಾದ ರಾಜಪ್ಪ, ಪುರುಷೋತ್ತಮ್, ಗೋವಿಂದಪ್ಪ, ರಾಮಾಂಜಿ, ಆದಿನಾರಾಯಣಸ್ವಾಮಿ, ರಮಣ, ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ತಾಲೂಕು ಅಧ್ಯಕ್ಷ ಗಂಗರಾಜು, ವಕೀಲರಾದ ಶಿವಪ್ಪ, ಗಂಗಾಧರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಮಂಜುನಾಥ್. ಇಡೀ ದೇಶಕ್ಕೆ ನೀರುಣಿಸುವ ಸಾಮರ್ಥ್ಯವನ್ನು ಕೆರೆಗಳು ಹೊಂದಿವೆ. ಈ ಕೆರೆಗಳ ಜಲ ಸಂಗ್ರಹಣಾ ಶಕ್ತಿಯನ್ನು ಹೆಚ್ಚಿಸಿದರೆ ಇಡೀ ದೇಶದ ಜನತೆಗೆ ಸಮರ್ಪಕವಾಗಿ ನೀರು ಪೂರೈಸಲು ಸಾಧ್ಯವಿದೆ ಎಂದು ಬೆಂಗಳೂರು ವಿಶ್ವ ಒಕ್ಕಲಿಗ ಮಠದ ಶ್ರೀ ನಿಚ್ಚಲಾನಂದ ಸ್ವಾಮೀಜಿ ಹೇಳಿದರು. ಮಕ್ಕಳಿಗೆ ಗೌರಿಬಿದನೂರು ನಗರದ ಗೊಟಕನಾಪುರ ಗ್ರಾಮದಲ್ಲಿ ಭಾನುವಾರದಂದು ಗೌರಿಬಿದನೂರು ಸೇವಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಕೆರೆ ಹಬ್ಬ ಹಾಗೂ ಗಂಗಾ ಆಹ್ವಾನ ಪೂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೆಂಗಳೂರು ವಿಶ್ವ ಒಕ್ಕಲಿಗ ಮಠದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಮಾತನಾಡಿ, ಅನ್ನ ಅಥವಾ ಬಟ್ಟೆ ನೀಡುವ ದಾನಕ್ಕಿಂತ ಜಲ ಸಂರಕ್ಷಣೆ ಮಾಡಿ ಕೆರೆಗಳನ್ನು ಉಳಿಸೋದು ಅತಿ ದೊಡ್ಡ ಪುಣ್ಯದ ಕೆಲಸ. ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಗೌರಿಬಿದನೂರಿನ ಸೇವಾ ಪ್ರತಿಷ್ಠಾನದ ಕಾರ್ಯ ಶ್ಲಾಘನೀಯವಾದದ್ದು. ಭೂಮಿ, ಜಲ, ಅಗ್ನಿ, ಆಕಾಶ ಮತ್ತು ವಾಯು ಎಂಬ ಪಂಚಭೂತಗಳ ರಕ್ಷಣೆಯೇ ದೇವರ ಸೇವೆ. ಪ್ರತಿಯೊಬ್ಬರು ಪರಿಸರವನ್ನು ಪ್ರೀತಿಸಬೇಕು. ಕೆರೆಗಳನ್ನು ಹೂಳೆತ್ತುವ ಮೂಲಕ ಜಲಮೂಲಗಳನ್ನು ಸಂರಕ್ಷಿಸೋದು ಇಂದಿನ ತುರ್ತು ಅಗತ್ಯ ಅಂದರು. ಅದಮ್ಯ ಟ್ರಸ್ಟ್ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಮಾತನಾಡಿ, ಮನುಷ್ಯನ ಬದುಕಿಗೆ ಮೂಲವಾದ ಭೂಮಿ, ಜಲ, ಗಾಳಿ ಉಳಿಸುವ ಕಾರ್ಯ ಮಾಡಬೇಕು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬಯಲು ಸೀಮೆಗಳಾಗಿದ್ದು ಯಾವುದೇ ಶಾಶ್ವತ ನದಿ ನಾಲೆಗಳಿಲ್ಲ. ಸರ್ಕಾರಗಳಿಂದ ಮಾತ್ರ ಇದು ಸಾಧ್ಯ ಇಲ್ಲ. ಜನರ ಕಾಳಜಿ ಹಾಗೂ ಸಮುದಾಯದ ಸಹಭಾಗಿತ್ವ ಅಗತ್ಯವಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕೆಎಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ, ಗೌರಿಬಿದನೂರು ಸೇವಾ ಪ್ರತಿಷ್ಠಾನ ಟ್ರಸ್ಟ್ನ ಗೌರವಾಧ್ಯಕ್ಷ ಸಂಜೀವ್ ರೆಡ್ಡಿ, ಚಲನಚಿತ್ರ ನಟ ಅನಿರುದ್ಧ್ ಮತ್ತು ಮುಖಂಡರಾದ ಬಿಎನ್ ರಂಗನಾಥ್, ರಮೇಶ್, ವೇಣುಗೋಪಾಲ್, ರಾಮಕೃಷ್ಣ ರೆಡ್ಡಿ, ಶಿವಾರೆಡ್ಡಿ, ವರುಣ್, ಹರೀಶ್, ಉಪೇಂದ್ರ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಮತ್ತೊಮ್ಮೆ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಗೃಹ ಕಚೇರಿಯಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂಬುದು ನಮ್ಮ ಸರ್ಕಾರದ ಹಾಗೂ ನನ್ನ ಕಲ್ಪನೆಯಾಗಿದೆ. ಬೃಹತ್ ಫಲಾನುಭವಿಗಳ ಸಮಾವೇಶದ ಮೂಲಕ ವಿವಿಧ ಯೋಜನೆಗಳ ಸೌಲಭ್ಯವನ್ನು ಒಂದೇ ವೇದಿಕೆಯಲ್ಲಿ ಜೂನ್ 5ರಂದು ನಗರದ ನೇತ್ರಾಜಿ ಕ್ರೀಡಾಂಗಣದಲ್ಲಿ ಬೃಹತ್ ಫಲಾನುಭವಿಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ದೇವರಾಜು ಅರಸು ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಸಣ್ಣ ನೀರಾವರಿ ಇಲಾಖೆ ಒಟ್ಟು 4,000 ಫಲಾನುಭವಿಗಳಿಗೆ ವಿವಿಧ ರೀತಿಯ ಸಲಕರಣೆಗಳನ್ನು ವಿತರಿಸುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ವೆಂಕಟರಾಮರೆಡ್ಡಿ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ ರೆಡ್ಡಿ, ಕೆಎಚ್ಪಿ ಕಾರ್ಯದರ್ಶಿ ಶ್ರೀನಿವಾಸಗೌಡ, ನಾಗೇಂದ್ರ, ಅಬ್ದುಲ್,
ಆರ್ ರೆಡ್ಡಿ, ಕಲೀಮುಲ್ಲಾ, ವಿಕ್ರಮ್, ಬಾಬಣ್ಣ, ಮಲ್ಲಸಂದ್ರ ಗಂಗಾಧರಪ್ಪ ಮುಂತಾದರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಹೂವು ಬೆಳೆಗಾರರಿಗೆ ಸಂತಸದ ಸುದ್ದಿ. ರಾಷ್ಟ್ರೀಯ ಪುಷ್ಪ ಮಂಡಳಿ ಸ್ಥಾಪಿಸುವ ನಿಟ್ಟಿನಲ್ಲಿ ಸಂವಿಧಾನದ 117 ಮೂರನೇ ವಿಧಿಯಡಿಯಲ್ಲಿ ಶಿಫಾರಸು. ದಲಿತರ ಕಾಲೋನಿಯಲ್ಲಿ ಚರಂಡಿ ಕಾಮಗಾರಿ ಸ್ಥಗಿತ. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅಧ್ಯಕ್ಷೆ ನಡುವಿನ ಹಗ್ಗಜಗ್ಗಾಟ. ಕಳೆದ 6 ತಿಂಗಳಿನಿಂದ ಹೈರಾಣಾದ ಗ್ರಾಮಸ್ಥರಿಂದ ಪಂಚಾಯಿತಿ ಮುತ್ತಿಗೆ. ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಇಲ್ಲದೆ ಆಗ್ತಿರುವ ಅನಾಹುತ ತಡೆಗಟ್ಟಲು ಕೃಷಿ ಇಲಾಖೆ ಅಧಿಕಾರಿಗಳು ಖುದ್ದು ಭೇಟಿ. ರೈತರ ಮನವೊಲಿಕೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.